ನಮಸ್ಕಾರ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಹೆಡ್ಲೈನ್ಸ್. ಅಂತರ್ಜಲ ಅತಿಯಾದ ಬಳಕೆಯಿಂದ ಕಾದಿದೆ ಅಪಾಯ. ಬರಪೀಡಿತ ಜಿಲ್ಲೆಗಳಿಗೆ ಕೇಂದ್ರ ಅಂತರ್ಜಲ ಮಂಡಳಿ ಮೊಳಗಿಸಿದೆ ಅಪಾಯದ ಘಂಟೆ. ಕೃಷ್ಣಾ ನದಿ ನೀರು ಹರಿಸುವ ಬಗ್ಗೆ ಯೋಚಿಸದ ಸರ್ಕಾರಗಳು. ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಅಪಶಕುನ. ಬೋಧಗನಹಳ್ಳಿಯ ರಂಗಸ್ಥಳದ ರಂಗನಾಥ ಸ್ವಾಮಿ ನೂತನ ರಥಕ್ಕೆ ಚಾಲನೆ. ನೆಲಕ್ಕೆ ಬಾಗಿದ ರಥ ಅಪಶಕುನ ಎಂದು ಕಂಗಾಲಾದ ಭಕ್ತಾದಿಗಳು. ವಾಹನ ಮಾಲೀಕರಿಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರ. 1991ರಿಂದ ಈವರೆಗೆ ಮೋಟಾರು ಕಾಯ್ದೆ ಉಲ್ಲಂಘನೆ ಮಾಡಿದ ಪ್ರಕರಣಗಳ ದಂಡಕ್ಕೆ 50% ರಿಯಾಯಿತಿ. ಸದುಪಯೋಗಕ್ಕೆ ಆರ್ಟಿಒ ಅಧಿಕಾರಿ ಮನವಿ. ವಾರ್ತೆಗಳ ವಿವರ. ಅವಿಭಜಿತ ಜಿಲ್ಲೆಗಳಿಗೆ ಅಪಾಯದ ಗಂಟೆ ಬಾರಿಸಿದೆ. ಎಚ್ಎನ್ ವ್ಯಾಲಿ ಎಂಬ ವಿಷಪೂರಿತ ನೀರು ಹರಿಸಿ ಅಂತರ್ಜಲ ಅಭಿವೃದ್ಧಿ ಮಾಡಿದ್ದೇವೆ ಎಂದು ತಮ್ಮ ಭುಜ ತಾವೇ ತಟ್ಟಿಕೊಳ್ಳುತ್ತಿದ್ದ ಜನಪ್ರತಿನಿಧಿಗಳಿಗೆ ಕೇಂದ್ರ ಅಂತರ್ಜಲ ಮಂಡಳಿ ಕಪಾಳ ಮೋಕ್ಷ ಮಾಡಿದೆ. ಕಳೆದ 6 ವರ್ಷಗಳಿಂದ ಎಚ್ಎನ್ ಮತ್ತು ಕೆಸಿ ವ್ಯಾಲಿ ನೀರು ಹರಿಯುತ್ತಿದ್ದರೂ 3 ಜಿಲ್ಲೆಗಳಲ್ಲಿ ಅಂತರ್ಜಲ ಅಪಾಯದ ಮಟ್ಟ ಮೀರಿ ಬಳಕೆಯಾಗಿದೆ. ಇದು ಉಭಯ ಜಿಲ್ಲೆಗಳ ಪಾಲಿಗೆ ಅಪಾಯದ ಮುನ್ಸೂಚನೆಯಾಗಿದೆ. ಹಾಗಾದರೆ ಏನು ಅಪಾಯ ನೋಡೋಣ ಬನ್ನಿ. ಹೌದು, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬರಪೀಡಿತ ಎಂಬ ಹಣೆಪಟ್ಟಿಯನ್ನು ಶಾಶ್ವತವಾಗಿ ಕಟ್ಟಿಕೊಂಡಿವೆ. ಎಲ್ಲಿ ತೊಳೆಯೋದಕ್ಕಿರಲಿ, ಕುಡಿಯೋದಕ್ಕೂ ನೀರಿನ ಬರ ಇದೆ. ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಫ್ಲೋರೈಡ್ ಸೇರಿದಂತೆ ಯುರೇನಿಯಂ ಪತ್ತೆಯಾಗಿದೆ. ಇಂತಹ ಅಪಾಯದ ಸ್ಥಿತಿಯಲ್ಲಿರುವ ಪ್ರದೇಶಕ್ಕೆ ಸಮರೋಪಾದಿಯಲ್ಲಿ ನದಿ ನೀರು ಹರಿಸಲು ಶ್ರಮಿಸಬೇಕಿದ್ದ ಸರ್ಕಾರಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದು, ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಎಂಬ ವಿಷಪೂರಿತ ನೀರು ನೀಡಿ ಸಮಾಧಾನ ಪಡಿಸುವ ತಂತ್ರಕ್ಕೆ ಮೊರೆ ಹೋಗಿವೆ. ಅಷ್ಟೇ ಅಲ್ಲ, ಎತ್ತಿನಹೊಳೆ ಎಂಬ ಹಣದ ಮೊಟ್ಟೆ ಇಡುವ ಯೋಜನೆ ತೋರಿಸಿಯೇ ಈ ಜಿಲ್ಲೆಗಳ ಜನರನ್ನ ಮಂಕು ಮಾಡಲಾಗಿದೆ. ಆದರೆ ಸರ್ಕಾರಗಳು ಹೇಳುವಂತೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಿಂದಾಗಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಅಂತರ್ಜಲ ಅಭಿವೃದ್ಧಿಯಾಗಿದೆ ಅಂತ ಶಾಸಕರು, ಸಚಿವರಿಂದ ಹಿಡಿದು ಮುಖ್ಯಮಂತ್ರಿ ಅವರಿಗೂ ಬೊಗಳೆ ಬಿಡುತ್ತಲೇ ಇದ್ದಾರೆ. ಆದರೆ ಇತ್ತೀಚೆಗೆ ಕೇಂದ್ರ ಅಂತರ್ಜಲ ಮಂಡಳಿ ಇತ್ತೀಚಿನ ತನ್ನ ವರದಿಯಲ್ಲಿ ಈ 3 ಜಿಲ್ಲೆಗಳಲ್ಲಿ ಅಪಾಯದ ಮಟ್ಟ ಮೀರಿ ಅಂತರ್ಜಲ ಬಳಕೆಯಾಗಿರೋದಾಗಿ ಹೇಳಿದೆ. ಅಂದರೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯಿಂದ ಈ ಜಿಲ್ಲೆಗಳ ಕೆರೆಗಳಿಗೆ ವಿಷ ತುಂಬಲಾಗಿದೆ ಹೊರತು ನೀರಲ್ಲ ಎಂಬುದು ಇದೀಗ ಬಹಿರಂಗವಾಗಿದೆ. ಇನ್ನು ರಾಜಕಾರಣಿಗಳ ಪಾಲಿಗೆ ಹಣದ ಮೊಟ್ಟೆಯನ್ನ ನಿರಂತರವಾಗಿ ನೀಡುತ್ತಿರುವ ಎತ್ತಿನಹೊಳೆ ಯೋಜನೆ ಯಾವಾಗ ಪೂರ್ಣಗೊಳ್ಳಲಿದೆ ಎಂಬ ಮಾಹಿತಿಯೇ ಈ ಸರ್ಕಾರದ ಬಳಿ ಇಲ್ಲ. ಮಾತ್ರವಲ್ಲ, ಅಲ್ಲಿ ಸಿಗುವ ನೀರಿನ ಪ್ರಮಾಣದ ಬಗ್ಗೆಯೂ ಸರ್ಕಾರಗಳು ಸುಳ್ಳು ಹೇಳಿರೋದು ಬಹಿರಂಗವಾಗಿದೆ. ಇವೆಲ್ಲವನ್ನು ಮೀರಿ ಯೋಜನೆ ಪೂರ್ಣಗೊಂಡರೂ ಅವಿಭಜಿತ ಜಿಲ್ಲೆಗೆ ಅಗತ್ಯವಿರುವ ನೀರು ಲಭಿಸಲು ಸಾಧ್ಯ ಇಲ್ಲ. ಈ ಎಲ್ಲ ಸತ್ಯಗಳು ಜನಪ್ರತಿನಿಧಿಗಳಿಗೆ ಸಂಪೂರ್ಣ ಅರಿವಿದ್ರೂ ತುಟಿಬಿಚ್ಚುವ ಸಾಹಸ ಮಾಡದೆ ಈ ಜಿಲ್ಲೆಗಳ ಜನರ ಜೀವ ಮತ್ತು ಜೀವನದ ಜೊತೆ ಚೆಲ್ಲಾಟ ಆಡ್ತಿರೋದು ಮಾತ್ರ ವಿಪರ್ಯಾಸ. ಈ ಸಂಬಂಧ ಅಂದಾರ್ಲಹಳ್ಳಿ ಗ್ರಾಮದ ವೆಂಕಟೇಶ್ ಮಾತನಾಡಿ, ಇವರ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ನೀರಿನ ಘಟಕದಲ್ಲಿಯೂ ನೀರು ನೀಲಿ ಬಣ್ಣದಲ್ಲಿ ಬರ್ತಿದ್ಯಂತೆ. ಅಂದರೆ ಶುದ್ಧ ನೀರಿನ ಘಟಕದಲ್ಲಿ ಶುದ್ಧ ಮಾಡಿದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತ ಆಯಿತು. ಇನ್ನು ರೈತರು ಬೆಳೀತಿರುವ ಯಾವುದೇ ಹಣ್ಣು ರುಚಿ ಇಲ್ಲವಾಗಿದೆಯಂತೆ. ಇದೆಲ್ಲದಕ್ಕೂ ಕಾರಣ ಎಚ್ಎನ್ ವ್ಯಾಲಿ ಎಂಬ ವಿಷದ ನೀರು ಅಂತಾರೆ. ನೀವೇ ಕೇಳಿ. ನಮ್ಮ ಹೆಸರು ಅಂದಾರ್ಲಹಳ್ಳಿ ವೆಂಕಟೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯ ಅಂದಾರ್ಲಹಳ್ಳಿ. ಇದೆ ಪಟ್ಟಣಹಳ್ಳಿ ಗ್ರಾಮ ಪಂಚಾಯತಿ. ಈಗ ನಮ್ಮ ಈ ಭಾಗದಲ್ಲಿ 15-20 ವರ್ಷ ಹಿಂದೆ ಈ ಕುಡಿಯೋಕ್ಕೆ ನೀರಿಲ್ಲದೇ ಅಂತರ್ಜಲ ಬತ್ತಿ ಹೋಗಿ ಈ ಸ್ಯಾಟಲೈಟು ಸಮಸ್ಯೆ ಆಗಿ ಪರಮಶಿವಯ್ಯವರು ವರದಿ ಕೊಟ್ಟಿದ್ದರು. ಈ ಭಾಗದಲ್ಲಿ ಬರಡು ಭೂಮಿ ಆಗ್ತದೆ, ಮುಂದೆ ಸ್ಯಾಟಲೈಟು ಸಮಸ್ಯೆ ಆಗಿ ಬಿಸಿಲು ಜಾಸ್ತಿಯಾಗಿ ಸಮಸ್ಯೆ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ವರದಿ ಮಾಡಿದ್ರು. ಅದರ ವಿಚಾರವಾಗಿ ಸರ್ಕಾರ ಗಮನ ತಗೊಂಡು ಈ ಎಚ್ಎನ್ ವ್ಯಾಲಿ ನೀರು ಈ ಕಡೆ, ಆಮೇಲೆ ಕೋಲಾರ ಚಲಗಟ್ಟ ನೀರು ಆ ಕಡೆ, ಕೋಲಾರ ಕಡೆ ಬಿಟ್ಟು ಇದು ಮಾಡಿದ್ರು. ಈ ನೀರು ಬಂದ ಮೇಲೆ ರೈತರ ಮುಖದಲ್ಲಿ ಸಂತೋಷ ಬಂದ್ರೂ ಈ ನೀರು ಹೆಚ್ಚಾಗಿ ಬಳಸ್ಕೊಂಡು ಯಾವುದೇ ಇದು ಮಾಡಕ್ಕೆ ಹೋದ್ರೂ ಹಣ್ಣು ಹಂಪಲು ಯಾವುದು ಮೊದಲಿದ್ದಷ್ಟು ರುಚಿ ಈಗಿಲ್ಲ. ಅದ ನಂತರ ಈಗ ನಮ್ಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿಸಿದ್ವಿ. ಸಾರ್ವಜನಿಕರಿಗೆ ಬಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿದ್ರು ಸಹ ಫಿಲ್ಟರ್ ಆದ್ರೂ ನೀರು ನೀಲಿ ಕಲರೇ ಬಂದ್ಬಿಟ್ಟಿತ್ತು ಕುಡಿಯೋಕ್ಕೆ ಗ್ಲಾಸಲ್ಲಿ ಇಟ್ಕೊಂಡಾಗ. ಅದರಿಂದ ಅದು ಯೋಗ್ಯಕ್ಕೆ ಬರಲಿಲ್ಲ. ಆ ರೀತಿ ಇರುವಾಗ ಈ ನೀರಿನಲ್ಲಿ ಈ ರಾಸಾಯನಿಕ ಅಂಶಗಳು ಸೇರಿಕೊಂಡು ಈ ಬಹಳಷ್ಟು ಜನರಲ್ಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಆರೋಗ್ಯದ ಬಹಳಷ್ಟು ಹಲವಾರು ರೀತಿಯಲ್ಲಿ ಆರೋಗ್ಯಗಳು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದರಿಂದ ಈಗ ನಮ್ಮ ಆಂಜನೇಯ ರೆಡ್ಡಿ ಅವರು ಏನು ಹೇಳಿದ್ರು, ಅವ್ರು ಹೇಳ್ದಂಗೆ 3ನೇ ಹಂತದಲ್ಲಿ ಈ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ಹರಿಸಿದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್.
ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಪರಿಶುದ್ಧ ನೀರು ಹರಿಸಿ ಅಂತರ್ಜಲ ಅಭಿವೃದ್ಧಿಯಾಗಿದೆ ಅಂತ ಹೇಳಿ ಜನರನ್ನ ಮರಳು ಮಾಡುತ್ತಿದೆ. ಈ ಸರ್ಕಾರಗಳು ಕೇಂದ್ರ ಅಂತರ್ಜಲ ಮಂಡಳಿ ನೀಡಿದ ವರದಿಯನ್ನು ನೋಡಬೇಕು. ಕೃಷ್ಣಾ ನದಿ ನೀರು ಜಿಲ್ಲೆಯ ಕೆರೆಗಳಿಗೆ ಹರಿಸಬೇಕು ಎಂಬ ಬೇಡಿಕೆ ಕಳೆದ 25 ವರ್ಷಗಳಿಂದಲೂ ಇದೆ. ಆದರೆ ಆಂಧ್ರಪ್ರದೇಶ ಸರ್ಕಾರ ಅಲ್ಲಿನ ಶ್ರೀಶೈಲಂನಿಂದ ಕುಪ್ಪಂವರೆಗೂ ಕೃಷ್ಣಾ ನದಿ ನೀರು ಹರಿಸಿದೆ. ಈ ಯೋಜನೆ ಆರಂಭವಾಗಿ ಕೇವಲ 10 ವರ್ಷದಲ್ಲಿ ನೀರು ಮುಟ್ಟಿಸುವ ಕೆಲಸ ಅಲ್ಲಿನ ಸರ್ಕಾರ ಮಾಡಿದೆ. ಆದರೆ ಬದ್ಧತೆ ಇಲ್ಲದ ರಾಜ್ಯ ಸರ್ಕಾರಗಳು ಕೇವಲ ಎಚ್ಎನ್ ವ್ಯಾಲಿ ವಿಷ ಮತ್ತು ಬರಿದಾದ ಎತ್ತಿನಹೊಳೆ ಯೋಜನೆ ಹಿಡಿದು ಜನರಿಗೆ ಮಂಕುಬೂದಿ ಎರಚಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದು ಪಾರ್ಷಿಯಲಿ ಟ್ರೀಟೆಡ್ ವಾಟರ್, ಕಲುಷಿತ ನೀರು ಹರಿಸ್ಬಿಟ್ಟು ಇದರಿಂದ ಮರುಪೂರ್ಣ ಆಗೋಗಿದೆ, ನಮ್ಮ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತೇಳಿ ಜನಸಾಮಾನ್ಯರನ್ನ ಮರುಳು ಮಾಡುವಂತ, ಮೂರ್ಖರನ್ನಾಗಿ ಮಾಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಅದ್ರ ಜೊತೆಗೆ ನಮಗೆ ಮೇಲ್ಮೈ ನೀರನ್ನ ಕುಡಿಲಿಕ್ಕೆ ಕೊಡದೇ ಇದ್ರೆ ಖಂಡಿತ ಈ ಜಿಲ್ಲೆಗಳಿಗೆ ಭವಿಷ್ಯ ಇಲ್ಲ. ಆದ್ದರಿಂದ ಏನು ನಮ್ಮ ಬಾರ್ಡರ್ಗೆ ಕೃಷ್ಣಾ ನದಿ ನೀರು ಬಂದಿದೆ, ಆಂಧ್ರ ಸರ್ಕಾರ ಹರಿಸಿ ನಮ್ಮ ಸುತ್ತು ಗಡಿ ಸುತ್ತು ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೋಡಿ ಕುಪ್ಪಂವರೆಗೂ ನೀರನ್ನು ಹರಿಸಿದ್ದಾರೆ. ಎಲ್ಲೋ ಶ್ರೀಶೈಲಂ ಅಲ್ಲಿ ಇರ್ತಕ್ಕಂಥ ನೀರನ್ನ ನಮ್ಮ ಕಣ್ಣು ಮುಂದೆ ಆದಂಥ ಪ್ರಾಜೆಕ್ಟ್, ಕೇವಲ 10 ವರ್ಷಗಳಲ್ಲಿ ನೀರನ್ನು ಕಂಡಂಥ ಪ್ರಾಜೆಕ್ಟ್. ಆದರೆ ಅದೇ ನಮ್ಮ ಕೃಷ್ಣಾ ನದಿಯಿಂದ ನಮ್ಮ ಈ ಪಾಲಾರ್ ಪೆನ್ಯಾರ್ ಬೇಸಿನಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ 2000 ಇಸ್ವಿಯಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ. ಅದನ್ನ ಇವತ್ತು ನಮ್ಮ ಜನಪ್ರತಿನಿಧಿಗಳು ಪಕ್ಷಭೇದವನ್ನು ಮರೆತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡುವಂತ ಹಲವಾರು ಸಾರಿ ನಾವು ಒತ್ತಾಯವನ್ನು ಮಾಡಿದ್ವಿ. ಆದರೆ ಇವರು ಎತ್ತಿನಹೊಳೆ ಬೋಗಸ್ ಯೋಜನೆಯನ್ನು ನಂಬಿಕೊಂಡು ಮತ್ತು ಈ ಒಂದು ಬೆಂಗಳೂರು ತ್ಯಾಜ್ಯ ನೀರಿನಲ್ಲಿ ಏನು ವಿಷ ಹರಿತಾ ಇದೆ ಅದಕ್ಕೆ ಪೈಪ್ಲೈನ್ ಅನ್ನ ಹಾಕಿಸ್ಕೊಳ್ಳುವಂತ ಧಾವಂತದಲ್ಲಿ ಇವತ್ತು ನಿಜವಾಗ್ಲೂ ನಮ್ಮನ್ನು ಉಳಿಸುವಂತ ಯೋಜನೆಯಾದಂಥ ಕೃಷ್ಣಾ ನದಿ ನೀರಿಗೆ ಒತ್ತಾಯ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ತಮ್ಮ ಪಕ್ಷಭೇದವನ್ನು ಮರೆತು ತಮ್ಮ ಹಿತಾಸಕ್ತಿಗಳನ್ನ ಕೇವಲ ಮುಂದಿನ ಚುನಾವಣೆ ಹೇಗೆ ಗೆಲ್ಲಬೇಕು, ಜನರನ್ನ ಹೇಗೆ ಮೋಸ ಮಾಡಬೇಕು, ಮುಂದಿನ ಚುನಾವಣೆಗೆ ಹೇಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು ಅನ್ನೋದ್ರ ಕಡೆ ಗಮನ ಬಿಟ್ಟು ಮುಂದಿನ 100 ವರ್ಷಗಳು ಈ ಒಂದು ಸಮೃದ್ಧವಾದಂಥ ಜಿಲ್ಲೆಗಳು ಸುರಕ್ಷಿತವಾಗಿ ಬದುಕಲಿಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬೋಗಸ್ ಎತ್ತಿನಹೊಳೆ ಯೋಜನೆ ಮತ್ತು ಎಚ್ಎನ್ ವ್ಯಾಲಿ ವಿಷಯದ ನೀರು ಹರಿಸೋದ್ರಲ್ಲಿಯೇ ಸರ್ಕಾರಗಳು ಕಾಲ ಕಳೀತಿವೆ. ಇದು ಖಂಡನೀಯ. ಮೇಲ್ಮೈ ನೀರು ನೀಡದಿದ್ದರೆ ಜಿಲ್ಲೆಗಳಿಗೆ ಉಳಿಗಾಲವಿಲ್ಲ. ಗಡಿಯಲ್ಲಿರುವ ಕೆರೆಗಳಿಗೆ ಕೃಷ್ಣಾ ನೀರು 10 ವರ್ಷದಲ್ಲಿಯೇ ಹರಿಸಲಾಗಿದೆ. ಅದೇ ಕೃಷ್ಣಾ ನೀರು ಹರಿಸಲು 25 ವರ್ಷಗಳಿಂದ ಹೋರಾಟ ನಡೀತಿದ್ರೂ ಗಮನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಾದರೂ ರಾಜಕಾರಣಿಗಳು ಚುನಾವಣೆ ಗೆಲ್ಲಲು ಸಂಪನ್ಮೂಲ ಕ್ರೋಢೀಕರಣ ಮತ್ತು ಮತ ಪಡೆಯುವ ಯೋಚನೆ ಬಿಟ್ಟು ಜನಪರ ಯೋಚನೆ ಮಾಡಬೇಕಿದೆ ಅಂತ ಸಲಹೆ ಕೊಟ್ಟರು. ಒಟ್ನಲ್ಲಿ ಅವಿಭಜಿತ ಜಿಲ್ಲೆಗಳು ನೀರಾವರಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದ್ದು, ಈ ನಿಟ್ಟಿನಲ್ಲಿ ಆರಿಸಿ ಬರುವ ಯಾವುದೇ ಜನಪ್ರತಿನಿಧಿಗಳು ಗಮನ ಹರಿಸ್ತಿಲ್ಲ. ಈಗಲಾದರೂ ಸರ್ಕಾರಗಳು ಇತ್ತ ಗಮನ ಹರಿಸಬೇಕಿದೆ. ಎಲ್ಲವಾದ್ರೆ ಉಭಯ ಜಿಲ್ಲೆಗಳಿಗೂ ಅಪಾಯ ತಪ್ಪಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ಇಂದು ನಡೆದಿದ್ದು, ಈ ವರ್ಷ ನೂತನ ರಥಕ್ಕೆ ಚಾಲನೆ ನೀಡಿ ಅಪಶಕುನವಾಗಿದೆ. ರಥ ಎಳೆಯುವ ಸಂದರ್ಭದಲ್ಲಿ ದೇವರನ್ನು ಹೊತ್ತ ರಥ ನೆಲಕ್ಕೆ ಬಾಗಿ ಭಕ್ತಾದಿಗಳು ಕೆಲಕಾಲ ಆತಂಕಗೊಳ್ಳುವಂತೆ ಆಗಿತ್ತು. ರಂಗಸ್ಥಳದ ರಂಗನಾಥ ಸ್ವಾಮಿ ರಥೋತ್ಸವದ ಅವಾಂತರದ ಬಗ್ಗೆ ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬೋಗಾನಹಳ್ಳಿ ಗ್ರಾಮದ ಬಳಿ ಇರುವ ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೌರ್ಣಮಿ ಹಿನ್ನೆಲೆಯಲ್ಲಿಂದು ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಅಭಿಷೇಕ, ವಿವಿಧ ಬಣ್ಣದ ಹೂಗಳಿಂದ ದೇವರ ದೇವಾಲಯ ಮತ್ತು ರಥವನ್ನು ಅಲಂಕಾರಗೊಳಿಸಲಾಗಿತ್ತು. ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ನಡೆಯಿತು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹಲವು ವಿಶೇಷತೆಗಳಿಂದ ಕೂಡಿದೆ. ಬಿದಿರ ಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ, ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾಗಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿದೆ ಅನ್ನುವುದು ಆಸ್ತಿಕರ ನಂಬಿಕೆ. ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥದಲ್ಲಿಟ್ಟು ದೇವಾಲಯ ಪ್ರದಕ್ಷಿಣೆ ಹಾಕಿ ಹರಕೆ ಹೊತ್ತು ಭಕ್ತಾದಿಗಳು ದವನ ಬಾಳೆಹಣ್ಣನ್ನು ದೇವರ ರಥದ ಮೇಲೆ ಎಸೆದು ಭಕ್ತಿ ಸಮರ್ಪಿಸಿದರು. ಇದೇ ಮೊದಲ ಬಾರಿಗೆ ನೂತನ ರಥದಲ್ಲಿ ದೇವರ ಮೂರ್ತಿಯನ್ನು ಎಳೆದದ್ದು ವಿಶೇಷವಾಗಿತ್ತು. ತಾಲೂಕು ಆಡಳಿತಕ್ಕೆ ದೇವಾಲಯದಿಂದ ಲಕ್ಷಾಂತರ ರೂಪಾಯಿ ಆದಾಯ ಇದ್ದರೂ ದೇವಾಲಯದಲ್ಲಿ ಯಾವುದೇ ಮೂಲಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದ್ದು, ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ದೇವಾಲಯಕ್ಕೆ ಬರಲು ರಸ್ತೆ ಸಮರ್ಪಕವಾಗಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಹಿಳೆಯರು ಪರದಾಡುವಂತಾಯಿತು. ದೇವಾಲಯದ ಸುತ್ತಲೂ ಸರಿಯಾದ ರಸ್ತೆ ಇಲ್ಲದೆ ರಥ ಸಂಚರಿಸುವಾಗ ಇನ್ನೇನು ನೆಲಕ್ಕೆ ಬಿತ್ತು ಅಂದ್ಕೊಳ್ಳುವಷ್ಟರಲ್ಲಿ ಭಕ್ತಾದಿಗಳು ರಥವನ್ನು ಹಿಡಿದುಕೊಂಡ್ರು. ಇದು ಜಿಲ್ಲಾಡಳಿತ ನಿರ್ಲಕ್ಷ್ಯವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಸಾಲು ಸಾಲಾಗಿ ನಿಂತು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಪಡೆದು ಪುನೀತರಾದರು.
ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು. ಸಪ್ತ ಮಹರ್ಷಿಗಳು ಕಟ್ಟಿಸಿದ ದೇವಸ್ಥಾನ ಅನ್ನುವಂಥ ಇತಿಹಾಸ ಇದೆ. ಅಂತಹ ಒಂದು ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಬರೀ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರ ಅಲ್ಲದೆ ನಾಡಿನ ಸಮಸ್ತ ಜನತೆಯು ಸಹ ಇವತ್ತು ಏನು ಯಾರೆಲ್ಲ ನಂಬಿಕೆ ಇದೆ ಈ ದೇವರು ನಾವೆಲ್ಲ ಬಂದು ದೂರದ ಊರುಗಳಿಂದ ಬಂದು ಭಾಗಿಯಾಗಿ ಒಂದು ಬ್ರಹ್ಮರಥೋತ್ಸವದಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಏನು ಶ್ರೀರಂಗನ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ. ನನ್ನ ಹೆಸರು ಹರ್ಷಿತಾ. ಇಲ್ಲೇ ಕಂಚನಹಳ್ಳಿ ಗ್ರಾಮದಲ್ಲಿ ನಾವು ವಾಸಿಸ್ತಿರೋದು. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದೆ. ತುಂಬ ಇತಿಹಾಸದ ದೇವಸ್ಥಾನ, ವಿಜಯನಗರ ಸಾಮ್ರಾಜ್ಯದವ್ರು ಕಟ್ಟಿರೋ ದೇವಸ್ಥಾನ ಇದು. ರಂಗನಾಥ ಸ್ವಾಮಿ ದೇವಸ್ಥಾನ. ಪ್ರತಿ ಪೌರ್ಣಮಿಗೂ ತುಂಬ ಚೆನ್ನಾಗಿ ಮಾಡ್ತಾರೆ, ಗರುಡೋತ್ಸವ ಮಾಡ್ತಾರೆ. ಈ ವರ್ಷ ಪ್ರತಿ ವರ್ಷನೂ ರಥೋತ್ಸವ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ರಥೋತ್ಸವದಲ್ಲಿ ಭಾಗಿಯಾಗೋದು. ನಾವು ಕುಟುಂಬ ಸಮೇತ ಬರ್ತೀವಿ. ನಮ್ಮ ತಂದೆಯವರು ಪ್ರತಿ ವರ್ಷನೂ ಪ್ರಸಾದ ಮಾಡಿಸ್ತಾರೆ ದೇವ್ರಿಗೆ ಅಂತ. ನಾವು ಇಲ್ಲಿ ಈ ಗ್ರಾಮದಲ್ಲಿರೋದು ತುಂಬ ಖುಷಿ ಆಗುತ್ತೆ. ಇಂಥ ದೊಡ್ಡ ದೇವಸ್ಥಾನ, ಈ ಥರ ರಥೋತ್ಸವದಲ್ಲಿ ಭಾಗಿಯಾಗೋದು ತುಂಬ ಆನಂದ ಆಗುತ್ತೆ. ಕಳೆದ 3.5 ದಶಕದಿಂದ ವಿವಿಧ ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ವಿಧಿಸಿರುವ ದಂಡದಲ್ಲಿ 50% ರಿಯಾಯಿತಿ ನೀಡಿ ಆದೇಶ ಹೊರಡಿಸಿದೆ. ಹಾಗಾಗಿ ವಾಹನ ಮಾಲೀಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ಎಸ್ ನಾಯಕ್ ಕೋರಿದ್ದಾರೆ. ದಂಡದಲ್ಲಿ 50% ರಿಯಾಯಿತಿ ಕುರಿತು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ಎಸ್ ನಾಯಕ್, ನವೆಂಬರ್ 20ರ ಸರ್ಕಾರದ ಆದೇಶದಂತೆ 1991-92ರಿಂದ 2019-20ರವರೆಗೆ ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಿಸಿ ಬಾಕಿ ಉಳಿದಿರುವ ಪ್ರಕರಣಗಳಿಗೆ 50% ರಿಯಾಯಿತಿ ಘೋಷಿಸಿ ಸರ್ಕಾರ ಆದೇಶ ಮಾಡಿದೆ. ಈ ಆದೇಶದಂತೆ ಎಲ್ಲ ರೀತಿಯ ದಂಡಗಳಿಗೆ 50% ರಿಯಾಯಿತಿ ದೊರೆಯಲಿದ್ದು, ವಾಹನ ಮಾಲೀಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಹೊರೆ ಕಡಿಮೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಸರ್ಕಾರದ ಆದೇಶದಂತೆ ಡಿಸೆಂಬರ್ 12ರವರೆಗೂ ದಂಡದಲ್ಲಿ 50% ರಿಯಾಯಿತಿ ಮುಂದುವರಿಯಲಿದೆ. ಅದರ ನಂತರ ಪೂರ್ಣ ಪ್ರಮಾಣದ ದಂಡ ಪಾವತಿಸಬೇಕಾಗುತ್ತೆ. ಹಾಗಾಗಿಯೇ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ಇದಕ್ಕೆ ಸಂಬಂಧಿಸಿ ಸೂಚನಾ ಫಲಕಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಅಳವಡಿಸುವುದು, ಕರಪತ್ರಗಳನ್ನು ಮುದ್ರಿಸಿ ಸಾರ್ವಜನಿಕರಿಗೆ ಹಂಚುವುದು ಸೇರಿದಂತೆ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ವಾಹನ ಮಾಲೀಕರು ಇದರ ಸದುಪಯೋಗಪಡಿಸಿಕೊಳ್ಳುವಂತೆ ಹೇಳಿದರು. ನನ್ನ ಹೆಸರು ನಾಗರಾಜ್ ಎಸ್ ನಾಯಕ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಚಿಕ್ಕಬಳ್ಳಾಪುರ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ದಿನಾಂಕ 20/11/2025 ಸರ್ಕಾರದ ಆದೇಶದ ಪ್ರಕಾರ 1991-92ನೇ ಸಾಲಿನಿಂದ 2019-20 ಸಾಲಿನವರೆಗಿನ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮೋಟಾರ್ ವಾಹನ ಕಾಯ್ದೆ ಮತ್ತು ನಿಯಮಾವಳಿ ಉಲ್ಲಂಘನೆಯ ಕೇಸುಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಬೇಕಾದ ದಂಡದಲ್ಲಿ 50% ರಿಯಾಯಿತಿಯನ್ನು ಸರ್ಕಾರ ಘೋಷಿಸಿದೆ. ಇದಕ್ಕೆ ಕಾಲಾವಕಾಶವನ್ನು ನವೆಂಬರ್ ತಿಂಗಳ 12ರವರೆಗೆ ನೀಡಲಾಗಿದೆ. ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕಾಗಿ ವಾಹನ ಮಾಲೀಕರಿಗೆ ನಾವು ಈ ಮೂಲಕ ಸೂಚಿಸ್ತಾ ಇದ್ದೇವೆ. ಇದರ ಬಗ್ಗೆ ಸೂಚನಾ ಫಲಕಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲಾಗಿದೆ. ಅಲ್ಲದೆ ಭಿತ್ತಿಪತ್ರಗಳನ್ನು ಹಂಚಲಾಗಿದೆ. ಇದನ್ನು ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ಇದರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರ ಈ ವಿಷಯ ತಿಳಿಸಲು ವಿನಂತಿಸಿಕೊಳ್ಳುತ್ತಿದೆ. ಸರ್ಕಾರದ ಈ ಆದೇಶ ಕೇವಲ ಮೋಟಾರ್ ವಾಹನ ಕಾಯ್ದೆ ಉಲ್ಲಂಘಿಸಿದ ಪ್ರಕರಣಗಳಿಗೆ ಹಾಕಿದ ದಂಡಕ್ಕೆ ಮಾತ್ರ ಸೀಮಿತವಾಗಿದ್ದು, ರಸ್ತೆ ತೆರಿಗೆ ಸೇರಿದಂತೆ ಇತರ ತೆರಿಗೆಗಳಿಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಯಾವುದೇ ತೆರಿಗೆ ಎಂದಿನಂತೆ ಮುಂದುವರಿಯಲಿದ್ದು, ಕೇವಲ ಮೋಟಾರು ವಾಹನ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳಲ್ಲಿ ಹಾಕಿರುವ ದಂಡಕ್ಕೆ ಮಾತ್ರ 50% ರಿಯಾಯಿತಿ ಇದ್ದು, ವಾಹನ ಮಾಲೀಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು.
ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1990 ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ಮತ್ತೊಮ್ಮೆ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಪ್ರತಿ ಪ್ರಯಾಣಿಕರಿಗೂ ಸಮಾನ ಪ್ರಯಾಣದ ಸೌಲಭ್ಯ ಕಲ್ಪಿಸಿಕೊಡುವ ಪರಿಕಲ್ಪನೆ ಹೊಂದಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶೇಷ ಚೇತನರಿಗೆ ಸುಗಮ ಪ್ರಯಾಣಕ್ಕೆ ಸಹಾಯ ಮಾಡಲು ಭಾರತದಲ್ಲೇ ಮೊದಲ ಬಾರಿಗೆ ಚಲನಶೀಲತೆಯ ಸಹಾಯ ಸಾಧನವನ್ನು ಪರಿಚಯಿಸಿದೆ. ಅದು ಏನು ಅಂತೀರಾ? ನೀವೇ ನೋಡಿ. ಮಕ್ಕಳು ಸೇರಿದಂತೆ ಪ್ರಯಾಣದ ವೇಳೆ ಹೆಚ್ಚಿನ ಸಹಾಯದ ಅಗತ್ಯವಿರುವವರು, ಕಡಿಮೆ ಚಲನಶೀಲತೆ ಹೊಂದಿರುವವರಿಗೆ ಸುರಕ್ಷಿತ ಸುಗಮವಾಗಿ ವಿಮಾನದ ಬೋರ್ಡಿಂಗ್ ಮಾಡಲು ಮತ್ತು ವಿಮಾನದಿಂದ ಇಳಿಯಲು ಅತ್ಯಾಧುನಿಕವಾಗಿ ಬೆಂಬಲ ನೀಡುವ ವ್ಯವಸ್ಥೆಯಾಗಿ ಚಲನಶೀಲತೆಯ ಸಹಾಯ ಕಾರ್ಯನಿರ್ವಹಿಸಲಿದೆ. ಹೆಲ್ತ್ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಸಂಸ್ಥಾಪಕ ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷ ಡಾಕ್ಟರ್ BS ಅಜಯ್ ಕುಮಾರ್ ತಮ್ಮ ಮಗ ಆದರ್ಶ್ ಅಜಯ್ ಕುಮಾರ್ ಅವರ ಸ್ಮರಣಾರ್ಥ ಈ ಸಾಧನವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಉಪಯೋಗಿಸಲು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಮೊಬಿಲಿಟಿ ಅಸಿಸ್ಟ್ ಸಾಧನ ವಿಮಾನದ ಬೋರ್ಡಿಂಗ್, ಡಿಪ್ಲೇನಿಂಗ್ ಅಥವಾ ಟರ್ಮಿನಲ್ಗಳ ನಡುವಿನ ಪ್ರಯಾಣದ ಸಮಯದಲ್ಲಿ ವೀಲ್ ಚೇರ್ನಿಂದ ನೇರವಾಗಿ ಮಕ್ಕಳು ಮತ್ತು ಕಡಿಮೆ ಚಲನಶೀಲತೆ ಹೊಂದಿರುವ ಪ್ರಯಾಣಿಕರಿಗೆ ಯಾಂತ್ರಿಕವಾಗಿ ಸಹಾಯ ಮಾಡುತ್ತದೆ. ಈ ಮೂಲಕ ಅತ್ಯುತ್ತಮ ವರ್ಗಾವಣೆಯ ಅನುಭವ ನೀಡುತ್ತದೆ. ಇದು ದೈಹಿಕ ಒತ್ತಡ ಕಡಿಮೆ ಮಾಡುವ ಜೊತೆಗೆ ಅಪಾಯ ಕಡಿಮೆ ಮಾಡುತ್ತದೆ. ಅಲ್ಲದೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಹೆಚ್ಚು ಆರಾಮದಾಯಕ ಅನುಭವ ನೀಡುತ್ತದೆ. ಈ ವೇಳೆ ಮಾತನಾಡಿದ ಡಾಕ್ಟರ್ ಅಜಯ್ ಕುಮಾರ್, ಸಂತಸದಿಂದ ಈ ಕೊಡುಗೆ ನೀಡುತ್ತಿದ್ದೇನೆ. ನಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸೂಕ್ತ ಬೆಂಬಲ ಸೌಲಭ್ಯಗಳಿಲ್ಲದೆ ನನ್ನ ಮಗ ಆದರ್ಶ್ ಅನಾನುಕೂಲತೆ ಅನುಭವಿಸಿದ್ದಾರೆ. ಇದೀಗ ಅವರು ಅದೇ ನೋವು ಉದ್ದೇಶವಾಗಿ ಪರಿವರ್ತಿಸಲು ಮುಂದಾಗಿದ್ದು, ಮೊಬಿಲಿಟಿ ಅಸಿಸ್ಟ್ ಕೊಡುಗೆ ಮೂಲಕ ತನ್ನಂತಹ ಇತರರು ಸುಲಭವಾಗಿ ಮತ್ತು ಸೌಕರ್ಯದೊಂದಿಗೆ ಪ್ರಯಾಣಿಸಲಿ ಅಂತ ಆಶಿಸಿದ್ದಾರೆ. Dr. Ajay Kumar, founder of HCG Hospital, has been a close and big friend of the airport. Over the last few years, he has helped raise awareness in our airport specifically about the importance of becoming more accessible, helping people with disabilities to travel to airports. ನನ್ನ ಮಗ ಆದರ್ಶ್ ಅವನಿಗೆ ಡಿಶಾನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಕಾಯಿಲೆ ಇದೆ. ಅದರಿಂದ ಅವನಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ, ಕೈನೂ ಅಲ್ಲಾಡ್ಸೋದು ಕಷ್ಟ ಇತ್ತು. ಅದಕ್ಕೆ ಅವ್ನು ಟ್ರಾವೆಲ್ ಮಾಡೋದು, ಅವ್ನು ಅಮೇರಿಕಾದಲ್ಲಿ ಹುಟ್ಟಿದ್ರು, ಇಲ್ಲಿ ಬಂದಮೇಲೆ ಟ್ರಾವೆಲ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಎಲ್ಲರೂ ಹೋಗಬೇಕು ಅಂದರೆ ಅವ್ನು ಎತ್ತೋದು, ಕೂಡಿಸೋದು, ವೀಲ್ ಚೇರಿಂದ ಪ್ಲೇನಿಗೆ ಕರ್ಕೊಂಡು ಹೋಗೋದು ಎಲ್ಲ ಪ್ರಾಬ್ಲಮ್ ಇತ್ತು, ಭಾಳ ತೊಂದರೆ ಇತ್ತು. ಆದರೆ ಅದಕ್ಕೋಸ್ಕರ ನಾವು ಆಸ್ಟ್ರೇಲಿಯಾಗೆ ಹೋದಾಗ ಈ ಸತಿ ಭಾಳ ಕಷ್ಟಪಟ್ಟಾಗ ಆಸ್ಟ್ರೇಲಿಯಾದಲ್ಲೂ ಏನೂ ಇರಲಿಲ್ಲ. ಅಂದರೆ ಸಿಡ್ನಿನಲ್ಲಿ ಈಗಲ್ ಲಿಫ್ಟ್ ನೋಡಿದ್ವಿ. ಅದಕ್ಕೆ ನೋಡಿದಾಗ ಅವನಿಗೂ ಭಾಳ ಖುಷಿ ಆಯಿತು. ಇದರಿಂದ ನನಗೆ ಸುಲಭ ಆಗಲ್ಲ ಅಂತ ಅದನ್ನಗೋಸ್ಕರ ನಾನು ನಮ್ಮ ಬೆಂಗಳೂರು ಏರ್ಪೋರ್ಟು ಅಂಡರ್ ಅವರ್ CEO ಹರಿ. ಇದು ಭಾರತದಾದ್ಯಂತ ವಿಮಾನ ನಿಲ್ದಾಣಗಳು ಅಳವಡಿಸಿಕೊಳ್ಳಬಹುದಾದ ಮಾದರಿಯ ಹೆಜ್ಜೆಯಾಗಿದೆ ಎಂದರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ಎಲ್ಲೋಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಮತ್ತು ಕಾನೂನು ಜಾಗೃತಿ ಕುರಿತು ವಿಶೇಷ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗುಡಿಬಂಡೆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಮತ್ತು ಕಾನೂನು ಜಾಗೃತಿ ಕುರಿತು ವಿಶೇಷ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ತಿಳುವಳಿಕೆ, ಮಕ್ಕಳ ಹಕ್ಕುಗಳು ಮತ್ತು ಸುರಕ್ಷತೆ ಕುರಿತು ಮಾಹಿತಿ ನೀಡಲಾಯಿತು. ಮಕ್ಕಳ ಮೇಲಿನ ದೌರ್ಜನ್ಯ ತಡೆ, ಬಾಲ್ಯ ವಿವಾಹ ತಡೆ ಕಾಯ್ದೆ, ಕಿರುಕುಳ ಮತ್ತು ಮಕ್ಕಳ ಹಕ್ಕುಗಳ ಕುರಿತು ಕಾನೂನು ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ಯಾನೆಲ್ ವಕೀಲ ಎನ್ ನರಸಿಂಹಪ್ಪ, ಪೋಕ್ಸೋ ಕಾಯ್ದೆಯಡಿ ಮಕ್ಕಳ ಮೇಲಿನ ದೈಹಿಕ, ಮಾನಸಿಕ, ಲೈಂಗಿಕ ಶೋಷಣೆ, ಕಿರುಕುಳ, ಬೆದರಿಕೆ, ಮೆಸೇಜ್ ಮೂಲಕ ಕಿರುಕುಳ ಸೇರಿದಂತೆ ಯಾವುದೇ ರೀತಿಯ ಅನೈತಿಕ ವರ್ತನೆ ಗಂಭೀರ ಅಪರಾಧ ಅಂದರು. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಸುರಕ್ಷತೆಗಾಗಿ ತಂದಿರುವ ಈ ಕಾನೂನು ಬಗ್ಗೆ ಪ್ರತಿಯೊಬ್ಬರು ಅರಿವು ಹೊಂದಬೇಕು ಅಂದರು. ಮಕ್ಕಳನ್ನು ಬಲವಂತವಾಗಿ ಮದುವೆ ಮಾಡೋದು ಕಾನೂನು ಬಾಹಿರವಾಗಿದ್ದು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ವಿವಾಹಕ್ಕೆ ನೆರವಾಗುವವರ ಮೇಲೂ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು. ವಕೀಲ JV ನರೇಂದ್ರ ಮಾತನಾಡಿ, ಮಗು ಶಾಲೆಯಲ್ಲಿರಬೇಕು, ಕಾರ್ಖಾನೆ, ಹೋಟೆಲ್ಗಳಲ್ಲಿ ಕೆಲಸ ಮಾಡಬಾರದು. ಬಾಲಕಾರ್ಮಿಕರ ತಡೆ ಕಾಯ್ದೆ ಬಗ್ಗೆ ಹೇಳಿದರು. ಮಕ್ಕಳು ಉಚಿತ ಕಾನೂನು ನೆರವು ಪಡೆಯುವ ಹಕ್ಕು, ಸರ್ಕಾರದಿಂದ ದೊರೆಯುವ ರಕ್ಷಣಾ ಯೋಜನೆಗಳು ಮತ್ತು ಶೋಷಣೆಗೆ ಒಳಗಾದವರು ಸಹಾಯ ಪಡೆಯುವ ಮಾರ್ಗಗಳನ್ನು ತಿಳಿಸಿದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ನಿಜವಾದ ಬಡವರು ನಿವೇಶನ ರಹಿತರಿಗೆ ಭೂಮಿ ಮಂಜೂರು ಮಾಡಿಕೊಡಬೇಕು.
ಸರ್ಕಾರಿ ಜಾಗಗಳನ್ನು ಬಲಾಢ್ಯ ಭೂ ಮಾಫಿಯಾದವರೊಂದಿಗೆ ವಶಪಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಇಂದು ಪ್ರತಿಭಟನೆ ನಡೆಸಲಾಯಿತು. ತಹಶೀಲ್ದಾರ್ಗಳನ್ನ ಪೊಲೀಸರನ್ನೆಲ್ಲ ಕಳ್ಸಿಬಿಡ್ತಾರೆ. ನಿಮಗೆ ತಾಕತ್ತಿದ್ರೆ ಅಮಿಟಿ ಯೂನಿವರ್ಸಿಟಿಯಲ್ಲಿರೋ 4 ಎಕರೆ ಬಿಡಿಸ್ಕೊಡಿ, ಅವಾಗ ನೀವು ಪ್ರಾಮಾಣಿಕ ಅಧಿಕಾರಿಗಳಂತ ಒಪ್ಕೊಳ್ತೀರಿ. ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಬಳಿಯ ಜಿಲ್ಲಾಡಳಿತ ಭವನದ ಎದುರು ದೇವನಹಳ್ಳಿ ತಾಲೂಕು ಭೂ ಮಾಫಿಯಾ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ವಕೀಲ ನಿಖಿಲ್ ಮಾತನಾಡಿ, ಒತ್ತುವರಿಯಾಗಿರುವ ಜಮೀನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡು ಭೂಮಿ ಕಳೆದುಕೊಂಡಿರೋರಿಗೆ ನೀಡಬೇಕು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಆಗ್ರಹಿಸಿದರು. ಸ್ಥಳೀಯ ಜಿಲ್ಲಾಡಳಿತದ ಭವನದ ಎದುರೇ ಇರುವ ಖಾಸಗಿ ವಿಶ್ವವಿದ್ಯಾಲಯದ ಜಾಗದಲ್ಲಿ ಸರ್ಕಾರಿ ಜಾಗ ಒತ್ತುವರಿಯಾಗಿರುವ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ರಾಜಕಾರಣಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತು ಅಧಿಕಾರಿಗಳ ಗಮನಕ್ಕಿದ್ರೂ ಒತ್ತುವರಿ ತೆರವು ಮಾಡ್ತಿಲ್ಲ. ಜಿಲ್ಲಾಡಳಿತ ಭವನದ ಹಿಂದೆ ಮುಂದೆ ಅಕ್ಕಪಕ್ಕ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ರೂ ತೆರವುಗೊಳಿಸುತ್ತಿಲ್ಲ. ಇದೊಂದು ಷಡ್ಯಂತ್ರ ಎಂಬ ಸಂಶಯ ಬರುತ್ತಿದೆ. ಅಧಿಕಾರಿಗಳು ಇಂಥವುಗಳನ್ನು ಕೂಡಲೇ ತೆರವುಗೊಳಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಜಮೀನು ಒತ್ತುವರಿಯಾಗಿರುವ ಫಲಾನುಭವಿಗಳು ತಮ್ಮ ಅಳಲನ್ನು ಕೂಡ ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು ಅವರಿಗೆ ಮನವಿ ಸಲ್ಲಿಸಿ ಕ್ರಮಕ್ಕಾಗಿ ಆಗ್ರಹಿಸಿದರು. ನಾವೇನು ಹೋರಾಟ ಮಾಡ್ತಾ ಇದ್ರಿ ದೇವನಹಳ್ಳಿ ತಾಲೂಕಿನಾದ್ಯಂತ ಮತ್ತು ಬೆಂಗಳೂರು ದೊಡ್ಡಬಳ್ಳಾಪುರ ತಾಲೂಕು ಕೆಲವೊಂದು ಕಡೆ ಒತ್ತುವರಿ ಆಗುತ್ತೆ. ಸೊ ಇದು ಈ ಒತ್ತುವರಿ ಉದ್ದೇಶ ಏನಂದರೆ, ಇಲ್ಲೇ ನಾನು ಫಸ್ಟು FSL ರಿಪೋರ್ಟ್ ಆಮೇಲೆ ಹೇಳ್ತೀನಿ. ಇಲ್ಲೇ ಯಾವುದು ನೀವು ನೋಡ್ಬೋದು, ಅಮಿಟಿ ಯೂನಿವರ್ಸಿಟಿಯಲ್ಲಿ ನೋಡ್ಬೋದು, ಸುಮಾರು 4 ಎಕರೆ ಜಮೀನು ಐತೆ, ಸರ್ಕಾರಿ ಗೋಮಾಳ ಜಮೀನು. ಈ ರಾಜಕಾರಣಿಗಳು ಮತ್ತು ಕೃಷ್ಣ ಬೈರೇಗೌಡರಿಗೆಲ್ಲ ಗೊತ್ತಿದ್ರು ಕೂಡ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ ಅನ್ನೋದು ನಮ್ಮ ಪಾಯಿಂಟು. ಮತ್ತು ಇಲ್ಲಿ ಅದು ಸರ್ಕಾರಿ ನಕಾಶೆ ದಾರಿ ಇದೆ, ಯಾಕೆ ಅದನ್ನೇ ಯಾಕೆ ತೆರವುಗೊಳಿಸಿಲ್ಲ ಇವರು? ಸುಮಾರು ಹೋರಾಟಗಳು ನಡೆದ್ಬಿಟ್ಟಿದೆ ಇದರ ಅಂದ್ರವಾಗಿ, ಇದ್ರ ವಿಚಾರವಾಗಿ ಕೆಲವೊಂದು ಹೋರಾಟಗಳು ನಡೆದ್ಬಿಟ್ಟಿದೆ. DC ಆಫೀಸ್ ಹಿಂದೆ ಕೂಡ FSL ವರದಿ ಬರುತ್ತೆ, ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಂಡು ನೀವೆಲ್ಲ ಸಾಗುವಳಿ ಚೀಟಿ ಮಾಡ್ಕೊಂಡಿದ್ದೀರಾ, ಅದು ಬೇರೆಯವ್ರಿಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು FSL ವರದಿ ಕೂಡ ಬರುತ್ತೆ. ಆದರೂ ಕೂಡ ಯಾಕೆ ನೀವು ಅದನ್ನು ಸರ್ಕಾರಿ ಭೂಮಿ ನೀವು ವಶಪಡಿಸ್ಕೊಂಡಿಲ್ಲ? ಸೊ ಸುಮಾರು ನೀವು ಹೇಳ್ಬೋದು, ಅದೇ ಬ್ರಿಗೇಡ್ ಆಪೋಸಿಟು ಕೂಡ 393 ದೇವನಹಳ್ಳಿ ಸರ್ವೆ ನಂಬರಲ್ಲೂ ಕೂಡ ಸುಮಾರು ಒತ್ತುವರಿ ಆಗೈತೆ. ಅದನ್ನು ಕೂಡ ಯಾಕೆ ನೀವು ಒತ್ತುವರಿ ತೆರವುಗೊಳಿಸಿಲ್ಲ ಅನ್ನೋದೊಂದು ಪ್ರಶ್ನೆ. ಮತ್ತು FSL ರಿಪೋರ್ಟ್ ಬರುತ್ತೆ 2020-2021 ಸುಮಾರು 15 ಸರ್ವೆ ನಂಬರಲ್ಲಿ, ದೇವನಹಳ್ಳಿ ತಾಲೂಕಿನಲ್ಲಿ 15 ಸರ್ವೆ ನಂಬರಲ್ಲಿ FSL ರಿಪೋರ್ಟ್ ಬರುತ್ತೆ. ಆದರೆ ಈ FSL ರಿಪೋರ್ಟ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಾ? ಯಾಕೆ ನೀವು FSL ರಿಪೋರ್ಟ್ನ ಯಾಕೆ FSL ರಿಪೋರ್ಟ್ಗೆ ಏನು ವ್ಯಾಲ್ಯೂ ಇಲ್ವಾ? FSL ರಿಪೋರ್ಟ್ ನಿಮ್ಮ ಗಮನಕ್ಕೆ ಬಂದಿದ್ರು ಕೂಡ ಯಾಕೆ ನೀವು FSL ರಿಪೋರ್ಟ್ ಆಧಾರದಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳ ವಿರುದ್ಧ FIR ಮಾಡ್ತಾ ಇಲ್ಲ? ಅಧಿಕಾರಿಗಳನ್ನ ಯಾಕೆ ಅಮಾನತು ಗೊಳಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್. ಸುಮಾರು 2020ರಲ್ಲೇ ಬಂದಿದೆ FSL ರಿಪೋರ್ಟು ಕೂಡ. ಸೊ ಇದೊಂದಾದರೆ ಇನ್ನೇನು ಭೂಮಿ ಒತ್ತುವರಿಗಳಾಗಿದ್ದಾವೆ. ಸುಮಾರು ಸಿಂಗ್ರಳ್ಳಿ ಒತ್ತುವರಿ ಆಗೈತೆ, ಆಲೂಟುತ್ತಳ್ಳಿ ಗ್ರಾಮದಲ್ಲಿ ಬಂಡೆ ಜಾಗ ಒತ್ತುವರಿ ಆಗೈತೆ. ಇದೆಲ್ಲ ಕೂಡ ಇದ್ರಲ್ಲಿ ಬರ್ತಿದ್ದೀರಿ. ಆದರೂ ಕೂಡ ನಿಮ್ಗೆ ಗೊತ್ತಿದ್ರು ಕೂಡ DC ಆಫೀಸು ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಕೂಡ ಒತ್ತುವರಿ ಆಗಿದ್ರು ಕೂಡ DC ಆಫೀಸನ್ನೇ ನೀವು ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಇನ್ನು ಜನರ ಭೂಮಿ ಹೆಂಗೆ ರಕ್ಷಣೆ ಮಾಡ್ತಾ ಇದ್ದೀರಾ? ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗಗಳಲ್ಲಿ ವಿಫಲವಾಗಿದ್ದು ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಮಾಜಿ ಶಾಸಕ ಎಂ ರಾಜಣ್ಣ ನೇತೃತ್ವದಲ್ಲಿ ಸಭೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಿಜೆಪಿ ಸೇವಾ ಸೌಧ ಕಚೇರಿ ಮೂಲಕ ಪ್ರಜಾಸೌಧ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ, ಈ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಶಾಪವಾಗಿದೆ ಅಂತ ದೂರಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರೇಗೌಡ ಎತ್ತಿನ ಗಾಡಿ ಏರಿದ್ರೆ ರೈತ ಮೋರ್ಚಾ ಕಾರ್ಯಕರ್ತರು ಕೈಯಲ್ಲಿ ನಾಟಿ ಕೋಳಿ ಹಿಡಿದು ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ನೀತಿ ಖಂಡಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರೇಗೌಡ ಮಾತನಾಡಿ, ರಾಜ್ಯದಲ್ಲಿ ರೈತರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳು ಇದ್ರೂ ಅದನ್ನು ಪರಿಹರಿಸುವ ಮೊದಲಿಗೆ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವೆ ಕುರ್ಚಿಯ ಕಿತ್ತಾಟ ನಡೀತಾ ಇದ್ದು ಜನರ ವಿಶ್ವಾಸವನ್ನ ಈ ಸರ್ಕಾರ ಕಳೆದುಕೊಂಡಿದೆ, ರೈತ ವಿರೋಧಿ ಧೋರಣೆಗಳನ್ನು ಅನುಸರಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲು ಸಾಧ್ಯವಾಗದೆ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಧಿಕಾರಕ್ಕಾಗಿ ಕಿತ್ತಾಡ್ತಿರೋದೇ ಇವರ ಸಾಧನೆ ಅಂತ ಲೇವಡಿ ಮಾಡಿದ್ರು. ಸರ್ಕಾರ ಕೈಗೊಳ್ಳುತ್ತಿರುವ ಪ್ರತಿ ನಿರ್ಧಾರವು ರೈತರಿಗೆ ಶಾಪವಾಗಿದ್ದು ಅನ್ನದಾತರ ಕಣ್ಣೀರಿಗೆ ಕಾರಣವಾಗಿದೆ.
ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ನೀಡಿದ್ರೂ ರಾಜ್ಯ ಸರ್ಕಾರ ಈವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ. ಹಾಗಾಗಿ ತಕ್ಷಣದಿಂದ ಖರೀದಿ ಕೇಂದ್ರಗಳನ್ನು ತೆರೆದು ಬೆಂಬಲ ಬೆಲೆಯಲ್ಲಿ ರೈತರಿಂದ ಮೆಕ್ಕೆಜೋಳ ಖರೀದಿಸಬೇಕು ಅಂತ ಒತ್ತಾಯಿಸಿದ್ರು. ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದ್ರು. ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರೈತರ ಬದುಕನ್ನು ಸಂಕಷ್ಟಕ್ಕೆ ದೂಡುತ್ತಿದ್ದು ರೈತರ ವಿರುದ್ಧ ನೀತಿಯಿಂದ ಕೃಷಿ ಕ್ಷೇತ್ರವನ್ನೇ ಬಲಿ ಪಡಿತಿದೆ ಅಂತ ದೂರಿದ್ರು. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನಲ್ಲಿ ಫಾರಂ ನಂಬರ್ 50, 53 ಹಾಗೂ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಹ ರೈತರಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರಿನ ಪಾಲು ಒದಗಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಗುಡಿಬಂಡೆ ತಾಲೂಕಿನ ಫಾರಂ ನಂಬರ್ 50, 53 ಹಾಗೂ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಹ ರೈತರಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಪಾಲು ಒದಗಿಸಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಗುಡಿಬಂಡೆ ಪಟ್ಟಣದಲ್ಲಿ ನಡೆದ 8ನೇ ಕರ್ನಾಟಕ ಪ್ರಾಂತ ರೈತ ಸಂಘದ ಗುಡಿಬಂಡೆ ತಾಲೂಕು ಸಮ್ಮೇಳನದಲ್ಲಿ ಈ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಮ್ಮೇಳನದಲ್ಲಿ ರೈತರ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಲು ನಿರ್ಧರಿಸಲಾಯಿತು. ತಾಲೂಕು ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡಲೇ ಆರಂಭಿಸಿ ಪ್ರತಿ ಕ್ವಿಂಟಾಲ್ಗೆ 3,000 ನಿಗದಿಪಡಿಸಬೇಕು. ತಾಲೂಕಿನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸ್ಥಾಪಿಸಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮನೆಗಳಿಗೆ ಹಾಗೂ ಪಂಪ್ಸೆಟ್ಗಳಿಗೆ ಅಳವಡಿಸುತ್ತಿರುವ ಸ್ಮಾರ್ಟ್ ಮೀಟರ್ಗಳನ್ನು ನಿಲ್ಲಿಸಬೇಕು ಅಂತ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಹೈನುಗಾರಿಕೆ ಸಂಬಂಧಿಸಿ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಲೀಟರ್ ಹಾಲಿಗೆ 7 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು. ಹಾಲಿನ ದರವನ್ನು 50ಕ್ಕೆ ಏರಿಸಬೇಕು ಅಂತ ಒತ್ತಾಯಿಸಲಾಯಿತು. ಜೊತೆಗೆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಸ್ಥಾಪನೆ, ಪ್ರತಿ ಗ್ರಾಮಕ್ಕೆ ಬಸ್ ಸೌಕರ್ಯ ಮತ್ತು ಆಲೂಗಡ್ಡೆ, ದಾಳಿಂಬೆ ಬೆಳೆಗಾರರಿಗೆ ಶೀತಲ ಶೇಖರಣಾ ಘಟಕ ಸ್ಥಾಪನೆಗೆ ಆಗ್ರಹಿಸಲಾಯಿತು. ನರೇಗಾ ಯೋಜನೆಯಡಿ ನಿರ್ಮಿಸಿರುವ ಕುರಿ, ಮೇಕೆ, ಹಂದಿ ಮತ್ತು ಈರುಳ್ಳಿ ಘಟಕಗಳ ಸಹಾಯಧನವನ್ನು ನರೇಗಾ ಯೋಜನೆಯಡಿ ನಿರ್ಮಿಸುವ ಕುರಿ, ಮೇಕೆ, ಹಂದಿ ಮತ್ತು ಈರುಳ್ಳಿ ಘಟಕಗಳ ಸಹಾಯಧನವನ್ನು 1.50 ಲಕ್ಷ ಅಂದರೆ 1.5 ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ತಡಿಬೇಕು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹೂಡಬೇಕು ಎಂಬ ನಿರ್ಣಯಗಳನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಲಾಯಿತು. ಗ್ರಾಮ ಪಂಚಾಯತ್ ಇಲ್ಲಿ ಏನು ಆಫೀಸರ್ ಆಫೀಸರ್ ಆಗಿರ್ಬೋದು, ಕೃಷಿ ಅಧಿಕಾರಿ ಆಗಿರ್ಬೋದು, ಎಲ್ಲರೂ ಕೂಡ ತಾಲೂಕು ಕೇಂದ್ರದಲ್ಲಿ ಇದೆ. ಆದರೆ ಯಾರೂ ಕೂಡ ಇಲ್ಲಿ ಇಲ್ಲ, ಬೇರೆ ಕಡೆ ಪ್ರಯಾಣ ಮಾಡಿ ಕೆಲಸ ಮಾಡ್ತಾರೆ, ಲೇಟಾಗಿ ಮಾಡೋದು ಎಲ್ಲ ನಡೀತಾ ಇದೆ. ಅವ್ರು ಕೇಂದ್ರ ಸ್ಥಾನದಲ್ಲಿದ್ದು ಅವರು ಸರಿಯಾಗಿ ರೈತರ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ. ಅದೇ ರೀತಿಯಲ್ಲಿ ನಮ್ಮ ರೈತರು ಏನು ಕೃಷಿಗೆ ನೀರಾವರಿ ಬೇಕು, ಕೃಷಿಗೆ ನೀರಾವರಿ ಬೇಕಂದ್ರೆ ನಮಗೆ ಕೃಷ್ಣಾ ನದಿಯಲ್ಲಿ ನಮಗೆ ಅವಿಭಜಿತ ಕುಲಾವತಿಗೆ ಮೊದಲು ಒಂದು ಭಾಗ ಇತ್ತು, ಇಷ್ಟು ಡಿಟಿಎನ್ಸಿ ಇದೆ ಅಂತ. ಆದರೆ ಈವರೆಗೂ ಕೂಡ ನಮಗೆ ಏನು ರಾಜ್ಯ ಸರ್ಕಾರಗಳು ಏನು ನಮಗೆ ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮಗೆ ನಮ್ಮ ಶಗಳ ಅವಿಭಜಿತ ಕುಲಾವತಿಗೆ ಮೋಸ ಮಾಡ್ತಾ ಇದೆ. ಇದು ನಮಗೆ ದೊಡ್ಡ ದುರಂತ ನಮ್ಮ 2 ಜಿಲ್ಲೆಗಳಲ್ಲಿ. ಗ್ಯಾಸ್ ಸಿಲಿಂಡರ್ ಸಿಡಿದು ಮನೆಯಲ್ಲಿದ್ದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಮಾಲೂರು ತಾಲೂಕಿನಲ್ಲಿ ನಡೆದಿದ್ದು, ಇದರಿಂದ ಬಡ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಕುಟುಂಬಕ್ಕೆ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಆರ್ಥಿಕ ಸಹಕಾರ ನೀಡಿ ಧೈರ್ಯ ತುಂಬುವ ಕೆಲಸವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿಯಮ್ಮ ಅಶ್ವತ್ಥಪ್ಪ ಮಾಡಿದ್ದಾರೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿಯಲ್ಲಿ ನಿರ್ಗತಿಕ ಮಹಿಳೆ ಚಿನ್ನಮ್ಮ ಅನ್ನೋರು ಮನೆಯಿಲ್ಲದೆ ಕಂಟೈನರ್ನಲ್ಲಿ ವಾಸ ಮಾಡ್ತಿದ್ರು. ಮಾರಿಕಾಂಬ ಗ್ಯಾಸ್ ಏಜೆನ್ಸಿಯವರ ನಿರ್ಲಕ್ಷ್ಯತೆಯಿಂದ ಗ್ಯಾಸ್ ಸಿಲಿಂಡರ್ ಸಿಡಿದು ಚಿನ್ನಮ್ಮ ಮನೆಯಲ್ಲಿದ್ದ ಬಟ್ಟೆ, ದವಸ ಧಾನ್ಯ, ಟೈಲರಿಂಗ್ ಯಂತ್ರ ಸೇರಿ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದ್ದು. ವಿಚಾರ ತಿಳಿದ ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಶಾಸಕ ನಂಜೇಗೌಡ, ಅಧ್ಯಕ್ಷೆ ಮುನಿಯಮ್ಮ ಅಶ್ವತ್ಥಪ್ಪ ಹಾಗೂ ಪಿಡಿಒ ಸೋಮೇಶ್ ಅವರಿಂದ ಚಿನ್ನಮ್ಮ ಅವರಿಗೆ ಆರ್ಥಿಕ ಸಹಕಾರ ನೀಡಿ ಮೂಲಸೌಕರ್ಯ ಒದಗಿಸಲು ಸೂಚಿಸಿದ್ದು, ಅವರಿಗೆ ಸರ್ಕಾರದ ನಿವೇಶನ, ಮನೆ ನಿರ್ಮಾಣಕ್ಕೆ ಮುಂದಾಗುವಂತೆ ಸೂಚಿಸಿದ್ದಾರೆ. ಮಾರಿಕಾಂಬ ಗ್ಯಾಸ್ ಏಜೆನ್ಸಿಯವರು ಚಿನ್ನಮ್ಮನಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ನಾನು ಮಾಲೂರು ತಾಲೂಕು ರಾಜೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜೇನಹಳ್ಳಿಯಲ್ಲಿ ದಿನಾಂಕ 1/11/2025 ಸೋಮವಾರ ಮಾರಿಕಾಂಬ ಗ್ಯಾಸ್ ಏಜೆನ್ಸಿಯಿಂದ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಗ್ಯಾಸು ಆಕಸ್ಮಿಕವಾಗಿ ಮತ್ತು ಅವೈಜ್ಞಾನಿಕವಾಗಿ ಇರ್ತಕ್ಕಂಥ ಗ್ಯಾಸ್ ಸಿಲಿಂಡ್ರು ಬ್ಲಾಸ್ಟ್ ಆಗಿರೋ ಉದ್ದೇಶ ಇವತ್ತು ಈ ಅಮ್ಮನಿಗೆ ಮನೆಯೆಲ್ಲ ಕರಕಲಾಗಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತು ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಕರಕಲಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, PDOಗಳು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಮನೆಯನ್ನು ಪರಿಶೀಲನೆ ಮಾಡಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತೇಳಿ ಕೂಡ ಅಧ್ಯಕ್ಷರು ಒತ್ತಾಯ ಮೇರೆಗೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಅಧ್ಯಕ್ಷರು ಒಂದು ಮೌಖಿಕವಾಗಿ ಸಿಬ್ಬಂದಿಯವರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಈಗೇನು ತಾಲೂಕು ಆಡಳಿತ ನಿವೇಶನಗಳ ನಿರ್ಗತಿಕ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಪಟ್ಟಿ ಮಾಡ್ತಾ ಇದೆ. ಆ ಪಟ್ಟಿಯಲ್ಲಿ ಮೊದಲ ಆದ್ಯತೆಯನ್ನು ಇಂಥ ಫಲಾನುಭವಿಗಳಿಗೆ ಕೊಡಬೇಕು ಪ್ರಾಮಾಣಿಕವಾಗಿ ಅಂತೇಳಿ ಕೂಡ ಮೌಖಿಕವಾಗಿ ಅಧ್ಯಕ್ಷರು ಸಿಬ್ಬಂದಿಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಕೂಡ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಘಟನೆ ಆಗಿರೋದ್ರಿಂದ ತಾಲೂಕಿನ ಶಾಸಕರು KY ನಂಜೇಗೌಡ ಸಾಹೇಬರು ಕೂಡ ನಮಗೆ ಸೂಚನೆಯನ್ನು ಕೊಟ್ಟು ನೀವು ಗ್ರಾಮ ಪಂಚಾಯಿತಿಯಿಂದ ಅಲ್ಲಿ ಭೇಟಿ ಕೊಟ್ಟು ಆರ್ಥಿಕ ಸಹಕಾರವನ್ನು ಕೊಡಬೇಕು, ಮತ್ತೆ ಏನೆಲ್ಲ ಸೌಲಭ್ಯಗಳು ಅಮ್ಮನಿಗೆ ಒಬ್ಬ ದಲಿತ ಹೆಣ್ಣು ಮಗು ಆಗಿರೋದ್ರಿಂದ ಏನೆಲ್ಲ ಸೌಲಭ್ಯಗಳು ಪಂಚಾಯಿತಿಯಿಂದ ಮತ್ತೆ ತಾಲೂಕು ಆಡಳಿತದಿಂದ ನೀಡಬೇಕು ಅಂತಿದೆಯೋ ಅವೆಲ್ಲ ಕೂಡ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮಳ್ಳೇನಹಳ್ಳಿ ಕ್ರಾಸ್ನಲ್ಲಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ 22 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಶಾಸಕ ಪುಟ್ಟಸ್ವಾಮಿ ಗೌಡ ನೆರವೇರಿಸಿದರು. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮಲ್ಲೇನಹಳ್ಳಿ ಕ್ರಾಸ್ನಲ್ಲಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ 22 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಶಾಸಕ ಪುಟ್ಟಸ್ವಾಮಿ ಗೌಡ ನೆರವೇರಿಸಿದರು. ಗ್ರಾಮದ ಸರ್ವೆ ನಂಬರ್ 74ರಲ್ಲಿ 5.20 ಗುಂಟೆ ಜಾಗದಲ್ಲಿ 22 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣವಾಗಲಿದ್ದು, ಈ ವೇಳೆ ಮಾತನಾಡಿದ ಶಾಸಕರು, ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಹೋಬಳಿ ಇದಾಗಿದ್ದು ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಎಲ್ಲ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತೆ ಎಂದರು. ವಿದ್ಯಾರ್ಥಿನಿಯರು ಶಿಕ್ಷಣದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. 250ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಶಾಲೆ ನಿರ್ಮಾಣವಾಗಲಿದೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇಲ್ಲಿ ವ್ಯಾಸಂಗ ಮಾಡಲು ಅವಕಾಶ ಇದ್ದು, ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದು. ಸಮಾಜದಲ್ಲಿ ಎಲ್ಲರಂತೆ ಸಮಾನರಾಗಿ ಉತ್ತಮ ಜೀವನ ರೂಪಿಸಿಕೊಳ್ಬೇಕು ಅಂತ ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯ ಮುಖೇನ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ನಾವು ಭೂಮಿ ಪೂಜೆ ಮಾಡಿದ್ದೀವಿ. ಇದೊಂದು ಈ ಗಡಿ ಭಾಗ ಗಡಿ ಭಾಗದ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥ ಬಾಲಕಿಯರ ಒಂದು ಶಾಲೆ ವಿತ್ ಹಾಸ್ಟೆಲ್ ವಸತಿ ಶಾಲೆ ಪ್ರತಿಯೊಂದು ಸೌಲಭ್ಯವನ್ನು ಕೊಟ್ಟು ಮಕ್ಕಳಿಗೆ ಅವರ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಲೈಬ್ರರಿ ಇರ್ಬೋದು, ಆಟದ ಮೈದಾನ ಇರ್ಬೋದು, ಗುಣಮಟ್ಟದ ಕಟ್ಟಡ ಇರ್ಬೋದು, ಆಡಿಟೋರಿಯಂ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಇದೊಂದು ಯೋಜನೆ. ನಮಗೆಲ್ಲ ಗೊತ್ತೇ ಇದೆ, ಇವತ್ತು ಎಜುಕೇಷನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಗುಣಮಟ್ಟದ ಎಜುಕೇಷನ್ ಸಿಗೋದಿಲ್ಲ ಅನ್ನೋ ಒಂದು ಕೂಗು ಮೊದಲಿಂದಲೂ ಇತ್ತು. ಏನೋ ಶ್ರೀಮಂತರು ಕಾನ್ವೆಂಟಿಗೆ ಕಳಿಸ್ಬಿಡ್ತಾರೆ, ಬೇರೆ ಬೇರೆ ಕಡೆ ಕಳಿಸ್ತಾರೆ. ಆದರೆ ಬಡವರ ಮಕ್ಕಳಿಗೆ, ಹಿಂದುಳಿದಂಥ ದಲಿತ ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಪಂಗಡ ಮಕ್ಕಳಿಗೆ ಗುಣಮಟ್ಟದ ಎಜುಕೇಷನ್ ಸಿಗಬೇಕು ಅಂತ ಸರ್ಕಾರ ಈ ಒಂದು 22 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದೆ. ಅದರಿಂದ ಈ ಹಳ್ಳಿ ಭಾಗದ ಜನಕ್ಕೆ, ಅದರಲ್ಲೂ ಕೂಡ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ, ಯಾರ ಬಡವರ ಮಕ್ಕಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ 250 ಮಕ್ಕಳು ಇಲ್ಲಿ ಸ್ಟಡಿ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಕೋಲಾರ ಜಿಲ್ಲೆಯಲ್ಲಿ ಅಂತರಗಂಗೆ ಬೆಟ್ಟದಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬುಧವಾರ ರಾತ್ರಿ ಶಿವಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಅದ್ದೂರಿಯಾಗಿ ನೆರವೇರಿತು.
ಕೋಲಾರ ಜಿಲ್ಲೆಯ ಅಂತರಗಂಗೆ ಬೆಟ್ಟದಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬುಧವಾರ ರಾತ್ರಿ ಶಿವಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ಕಾಶಿ ಖ್ಯಾತಿಯ ಅಂತರಗಂಗೆ ಬೆಟ್ಟದಲ್ಲಿ ಹಣತೆಗಳ ಸಾಲು ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿ ಕಂಡುಬಂತು. ಶಿವ ದೀಪೋತ್ಸವದ ಪ್ರಯುಕ್ತ ರುದ್ರಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು. ಅಂತರಗಂಗೆಯಲ್ಲಿ 20 ವರ್ಷಗಳಿಂದಲೂ ಶಿವ ದೀಪೋತ್ಸವ ಪ್ರಯುಕ್ತ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗ್ತಿದೆ. ಕಿಲಾರಿಪೇಟೆ ಭಕ್ತ ಮಂಡಳಿ ಮತ್ತು ಕಾಶಿ ವಿಶ್ವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಸಹಯೋಗದಲ್ಲಿ ನಡೆಯಿತು. ಶ್ರೀಸ್ವಾಮಿಗೆ ತೆಪ್ಪೋತ್ಸವ, ಕೃತಿಕೋತ್ಸವ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನರು ಭಕ್ತಿ ಸಾಗರದಲ್ಲಿ ಮುಳುಗೆದ್ರು. ಬೆಳಿಗ್ಗೆ ಬೆಟ್ಟದ ತಪ್ಪಲಿನಲ್ಲಿನ ಜಲಕಂಠೇಶ್ವರನಿಗೆ ಪಂಚಾಮೃತಾಭಿಷೇಕದೊಂದಿಗೆ ಆರಂಭವಾದ ಪೂಜಾ ವಿಧಿವಿಧಾನ, ನಂತರ ಬೆಟ್ಟದಲ್ಲಿ ಕಾಶಿ ವಿಶ್ವೇಶ್ವರನಿಗೆ ಅಭಿಷೇಕ ವಿಶೇಷ ಪೂಜೆಯೊಂದಿಗೆ ಮುಂದುವರಿಯಿತು. ಕೊರೆಯುವ ಚಳಿಯ ನಡುವೆಯೂ ಅಂತರಗಂಗೆ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬಂದು ಹಣತೆ ಬೆಳಗಿಸಿದ್ರು. ಪ್ರತಿ ಮೆಟ್ಟಿಲುಗಳಲ್ಲಿ ದೀಪ ಇಟ್ಟಿದ್ರು. ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ಅತ್ಯಂತ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪ್ರಧಾನ ಅರ್ಚಕ ಕೆಎಸ್ ಮಂಜುನಾಥ ದೀಕ್ಷಿತ್ ಹಾಗೂ ಆರ್ ಸತ್ಯ ಸೋಮಶೇಖರ್ ದೀಕ್ಷಿತ್ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು. ಕಿಲಾರಿಪೇಟೆ ಗೋಪಾಲ್ ಪೂಜಾ ವ್ಯವಸ್ಥೆ ಮಾಡಿದ್ರು. ಈ ವೇಳೆ ಅವರ ಮಿತ್ರ ಬಳಗದವರು ಹಾಜರಿದ್ದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿಯ ಸರ್ಕಲ್ನಿಂದ ಅಂತರಗಂಗೆ ಜಾತ್ರೆಗೆ ಹೋಗಿ ಬರಲು ಭಕ್ತಾದಿಗಳಿಗೆ ವಾಹನ ವ್ಯವಸ್ಥೆ ಮಾಡಲಾಗಿತ್ತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತರ್ಜಲ ಅತಿಯಾದ ಬಳಕೆಯಿಂದ ಕಾದಿದೆ ಅಪಾಯ. ಬರಪೀಡಿತ ಜಿಲ್ಲೆಗಳಿಗೆ ಕೇಂದ್ರ ಅಂತರ್ಜಲ ಮಂಡಳಿ ಮೊಳಗಿಸಿದೆ ಅಪಾಯದ ಘಂಟೆ. ಕೃಷ್ಣಾ ನದಿ ನೀರು ಹರಿಸುವ ಬಗ್ಗೆ ಯೋಚಿಸದ ಸರ್ಕಾರಗಳು. ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಅಪಶಕುನ. ಬೋಧಗನಹಳ್ಳಿಯ ರಂಗಸ್ಥಳದ ರಂಗನಾಥ ಸ್ವಾಮಿ ನೂತನ ರಥಕ್ಕೆ ಚಾಲನೆ. ನೆಲಕ್ಕೆ ಬಾಗಿದ ರಥ ಅಪಶಕುನ ಎಂದು ಕಂಗಾಲಾದ ಭಕ್ತಾದಿಗಳು. ವಾಹನ ಮಾಲೀಕರಿಗೆ ಸಿಹಿ ಸುದ್ದಿ ನೀಡಿದ ಸರ್ಕಾರ. 1991ರಿಂದ ಈವರೆಗೆ ಮೋಟಾರು ಕಾಯ್ದೆ ಉಲ್ಲಂಘನೆ ಮಾಡಿದ ಪ್ರಕರಣಗಳ ದಂಡಕ್ಕೆ 50% ರಿಯಾಯಿತಿ. ಸದುಪಯೋಗಕ್ಕೆ ಆರ್ಟಿಒ ಅಧಿಕಾರಿ ಮನವಿ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮಸ್ಕಾರ. ವಾರ್ತೆಗಳು ಮುಕ್ತಾಯವಾಗಿದೆ. ಭರವಸೆಯ ಬೆಳಕು, ರಾಯಲ್ಸ್ ಕನ್ನಡ ಟಿವಿ.